ಪೇಷಂಟ್ಸ್ ಜೊತೆ ನಗ್ನಗ್ತಾ ಮಾತಾಡಿದ್ರು. ಒಂದೇ ಒಂದು ಕ್ಷಣ ಇವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡಿ ಅಜ್ಜಿ. ನಿಧಿ ಹೇಳ್ತಿರೋದು ನಿಜ ಅಮ್ಮ. ನೀವ್ ಸುಮ್ಮನೆ ಕೋಪ ಮಾಡ್ಕೋಬೇಡಿ. ಮನ್ಸಿಗೆ ನೋವಾಗ್ಬಾರ್ದು ನಾವು ಒಂದೇ ಒಂದು ಕಾರಣಕ್ಕೆ ಕರ್ಣ ಸರ್ ಸತ್ಯನ ಹೇಳಲಿಲ್ಲ. ಸಾರಿ ಕಣ, ಹಿಂದೆ ಮುಂದೆ ನೋಡ್ದೆ ನಿನ್ನ ಬೈದ್ಬಿಟ್ಟೆ. ನೋವಾಗಿರೋ ನಿನ್ ಮನ್ಸಿಗೆ ಇನ್ನೂ ನೋವು ಕೊಟ್ಬಿಟ್ಟೆ. ನಿನ್ಗಿಷ್ಟೆಲ್ಲ ಹಿಂಸೆ ಆಗ್ತಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಹತ್ರ ಸುಳ್ಳು ಹೇಳ್ದೆ ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು. ಸಾರಿ ಕೊಣ ಡಾರ್ಲಿಂಗ್. ನೀನು ಸ್ವೀಟ್ ಬಂಗಾರಿ ಅಲ್ವಾ? ಈಗೆಲ್ಲ ಅಳ್ಬಾರ್ದು. ನಿನ್ನ ಹತ್ರ ಬೈಸ್ಕೊಳ್ತೀನಿ, ಯಾರ ಹತ್ರ ಬೈಸ್ಕೊಳ್ಳಿ ಹೇಳು? ಅದಕ್ಕೆ ಯಾರು ಈ ರೀತಿ ಸಾರಿ ಕೇಳ್ತಾರ? ಇನ್ನೊಂದೇನು ಗೊತ್ತಾ, ನಿನ್ನ ಹತ್ರ ಬೈಸ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತೆ. ಆ ಪಾಯಿಂಟಲ್ಲಿ ಹಾಕಿ ಮಾತಾಡ್ತೀಯಲ್ಲ, ಕಿವಿಗೆ ಹಿಂಪಾಗಿರುತ್ತೆ. ಹೌದು, ನೀನಾಕೆ ಲಾಯರ್ ಆಗಲಿಲ್ಲ? ಏನಾದರೂ ನೀನು ಲಾಯರ್ ಆಗಿದ್ದಿದ್ರೆ ನಿನ್ನ ವಾದಕ್ಕೆ ಜಡ್ಜ್ ಎದ್ದು ಓಡೋಗಿರೋದು. ಓಡೋಗೋದು ಬೇಡ ಅಂತಾನೆ ನಾನು ಲಾಯರ್ ಆಗಲಿಲ್ಲ. ಏನೋ ಒಂದು ಹೇಳಿ ನನ್ನ ನಗಿಸ್ಬಿಡ್ತೀಯಲ್ವಾ ನೀನು? ಈಗ ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಬೇಕು, ಇಲ್ಲಾಂದ್ರೆ ನಾನು ಹೀಗೆ ಇರ್ತೀನಿ. ಹಠಮಾರಿ ಸುಬ್ಬಿ, ಚಿಕ್ಕೋರು ಕ್ಷಮಿಸಿದೀನಿ ಅಂತ ಹೇಳಬಾರ್ದಂತೆ. ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಯಾವ ಶಾಸ್ತ್ರದಲ್ಲಿ? ಕರ್ಣೋಪನಿಷತ್ತಲ್ಲ. ನನ್ನ ಬಂಗಾರ ಇಲ್ವಾ ನೀನು? ಏನಿದು ಕ್ಷಮೆಗೆ ಅನ್ಕೊಂಡು ನಿಂಗೆ ಸ್ವಲ್ಪನೂ ಸೂಟೇ ಆಗಲ್ಲ. ಸರಿ ಬಾ, ಬೇಗ ಊಟ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಮೊದಲು ಬಟ್ಟೆ ಬದಲಾಯಿಸ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟ, ಆಮೇಲೆ ಊಟ ಮಾಡೋಣ. ನಿಮಗೆ ಬೇರೆ ಸಪ್ರೇಟಾಗಿ ಹೇಳಬೇಕಾ? ಸಾರಿ ಕಣೋ. ಸರಿ 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 ಸರಿ. ನೋಡು ಹೊರಟ.